ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಆರಾಮಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದ್ರೆ ವೆಜ್ ಫ್ರೈಡ್ ರೈಸು ಮಾಡೋಣ. ಮೊದಲಿಗೆ ನಾನು ವೆಜ್ ಫ್ರೈಡ್ ರೈಸಿಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಮುಂದೆ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ಶೇಂಗಾ ಬೀಜ ಮತ್ತು ಸ್ವಲ್ಪ ಗೋಡಂಬಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ, ಅದು ಏನಂದರೆ ಕ್ಯಾಬೇಜ, ಗ್ರೀನ್ ಪೀಸು ಮತ್ತು ಆನಿಯನ್ನು, ಕ್ಯಾರೆಟು, ಇದು ಮೆಣಸಿನ್ಕಾಯಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ. ಈಗ ಒಂದೊಂದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ. ಈಗ ನಾನು ಈ ಗ್ರೀನ್ ಪೀಸ್ ಹಾಕಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತಂದು. ಅಂದರೆ ಹಸಿ ಬಟಾಣಿನ ತೊಗೊಂಡಿದ್ವಿ. ಹಾಗಾಗಿ ನಿಮ್ಮ ಕಡೆ ಆಪ್ಷನಲ್ ಇಲ್ಲ ಅಂತಂದರೆ ಒಣ ಬಟಾಣಿ ಇದ್ದರೆ ಅವನ್ನ ನೆನೆಸಿಟ್ಟು ಯೂಸ್ ಮಾಡ್ಬೋದು. ನಮ್ಗೆ ಹಸಿ ಬಟಾಣಿನೇ ಇತ್ತು, ಹಂಗಾಗಿ ನಾನು ಹಸಿ ಬಟಾಣಿನ ಯೂಸ್ ಮಾಡೀನಿ. ಈಗ ಕರಿಬೇವು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಅವನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಏನಿರುತ್ತಲ್ಲ, ಚೈನೀಸ್ ಫುಡ್ ಹೆಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀವಿ ಹಂಗೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಈಗ ನೋಡು ಮತ್ತು ಕ್ಯಾಬೇಜ, ಕ್ಯಾರೆಟು, ಆಮೇಲೆ ಚಿಲ್ಲಿ ಎಲ್ಲನೂ ನಾನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಂಡ್ರೆ ಅದರೊಳಗೆ ಏನು ಬೇಯುತ್ತಲ್ಲ ಆವಾಗಲೇ ಸ್ವಲ್ಪ ಟೇಸ್ಟ್ ಬರೋದು. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ. ನನ್ನ ಕಡೆ ಸೋಯಾ ಸಾಸ್ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಹುಂಚಿ ಹುಳಿನ ಸ್ವಲ್ಪ ಬಿಟ್ಟಿದ್ದೀನಿ. ಇವಾಗ ಫಸ್ಟೇ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ, ಆ ರೈಸ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ. ನೀವು ಇದೇ ಥರ ಮನೆಯಲ್ಲೇ ಸಿಗುವಂಥ ಸಿಂಪಲ್ ಇರುವಂಥ ವೆಜಿಟೇಬಲಿಂದ ವೆಜ್ ಫ್ರೈಡ್ ರೈಸ್ನ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ. ವೆರಿ ಸಿಂಪಲ್, ಭಾಳ ಸಿಂಪಲ್ ಒಳಗೆ ಮಾಡಿದಂಥ ವೆಜ್ ಫ್ರೈಡ್ ರೈಸ್ ಇದು. ನೋಡಿ ಫ್ರೆಂಡ್ಸ್, ಮಾಡಿ ಹಾಗೆ ಕೆಳಗಡೆ ಮಾಡಿ ನನಗೆ ಟೇಸ್ಟ್ ಹಿಂಗಿರುತ್ತಂತಂದು ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಹಾಗೆ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.